ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಸತ್ಯಮೇವ ಜೇದೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ ಫ್ರೆಂಡ್ಸ್, ಇದು ಚಿಂತಾಮಣಿ ಹೂವು ನಮ್ಮ ಸುಗಂಧರಾಜ ತೋಟದಲ್ಲಿ ಅದಷ್ಟು ಅದೇ ಉಟ್ಕೊಂಡಿದೆ. ಸುಮಾರು 3 ವರ್ಷದಿಂದ ಬರ್ತಾ ಇದೆ ಫ್ರೆಂಡ್ಸ್. ಇದು ಬೆಳಗ್ಗೆ ಬಿಡಿಸೋದು ಕಷ್ಟ ಆಗುತ್ತೆ ಅಂತ ಈಗಲೇ ಬಿಡಿಸ್ಬಿಟ್ಟು ಮನೆಯಲ್ಲಿ ತಗೊಂಡೋಗಿ ಇಟ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ಸುಗಂಧರಾಜ ಹೂವಿನ ಜೊತೆಗೆ ಇದನ್ನು ಕವರಲ್ಲಿ ಹಾಕಿ ಕಳಿಸ್ಬಿಡ್ತೀವಿ. ಇದು ನಾವು ಹಾಕಿರೋದಲ್ಲ, ಹಾಗಾಗಿ ಉಟ್ಕೊಂಡಿದೆ. ದಿನ ನಾವು 10 kg ಹೂವು ಮನೆಯಲ್ಲಿ ಏನು ಮಾಡೋದು ಫ್ರೆಂಡ್ಸ್, ಅದಕ್ಕೆ ತಗೊಂಡೋಗಿ ಮಂಡಿಗೆ ಹಾಕ್ಬಿಡ್ತೀವಿ. ಡೈಲಿ ಒಂದು 10 kg ಹೂವು ಬರುತ್ತೆ. ಮತ್ತು ಇದು 5 ವರ್ಷದ ಸುಗಂಧರಾಜ ತೋಟ. ಇದು ಸುಗಂಧರಾಜ ಪ್ರತಿದಿನ ರೈತನಿಗೆ ಒಂದು ಆದಾಯ ಕೊಡುತ್ತೆ ಫ್ರೆಂಡ್ಸ್. ಇದು ಹಬ್ಬ ಇರಲಿ, ಮಾಮೂಲಿ ದಿನ ಇರಲಿ, ಎಷ್ಟೋ ಅಷ್ಟು ಪ್ರತಿದಿನ ಎಲ್ಲ ಬೆಳೆಗಿಂತ ಇದು ಮೇಲಿದು. ಅದಕ್ಕೆ ರೈತರು ರಾತ್ರಿ ಹಗಲು ಅಂದಿರ ಈ ಸುಗಂಧರಾಜ ಗಿಡನ ಹಾಕೋದು. ಒಂದು ಎಕರೆಗೆ ಮಿನಿಮಮ್ಮು 100 kgವರೆಗೂ ಬರುತ್ತೆ ಫ್ರೆಂಡ್ಸ್ ಸುಗಂಧರಾಜ. ಹೆಂಗಿಲ್ಲ ಅಂದ್ರೆ ಆವ್ರೇಜ್ 50 ರೂಪಾಯಿ ಹೋದ್ರೂ ರೈತರಿಗೆ ಲಾಸ್ ಆಗಲ್ಲ. ಅದಕ್ಕೋಸ್ಕರ ರೈತರು ಈ ಸುಗಂಧರಾಜ ಹೂವನ್ನ ಹಾಕ್ತಾರೆ ರಾತ್ರಿ ಹಗಲಂದಿರ. ಪ್ರತಿದಿನವೂ ಇಷ್ಟೊಂದು ಸಂಪಾದನೆ ಆಗುತ್ತೆ ರೈತರಿಗೆ ಅಂತ ತುಂಬ ಜನ ಇದನ್ನು ಆಂಧ್ರ, ಕರ್ನಾಟಕ, ತಮಿಳುನಾಡು ಎಲ್ಲ ಕಡೆ ಈ ಸುಗಂಧರಾಜ ಗಿಡನ ಬೆಳೀತಾ ಇದ್ದಾರೆ. ಇದು ಗೆಡ್ಡೆ ತಾಜಾತನ ಹಾಗೆ ಉಳ್ಕೊಂಡಿರುತ್ತೆ ಭೂಮಿಯಲ್ಲಿ. 6 ತಿಂಗಳು ಭೂಮಿಯಲ್ಲಿದ್ರೂ ಮತ್ತು ಇದು ಸುಗಂಧರಾಜ ಮತ್ತೆ ಮೊಳಕೆ ಹೊಡೆದು ಆಮೇಲೆ ಹೂವು ಈ ಥರ ಮೋಸ ಬರುತ್ತೆ ಫ್ರೆಂಡ್ಸ್. ನೋಡಿ, ಇದು ಆಗೋಗ್ತಾ ಬಂದಿದೆ ನಮ್ಮ ತೋಟ. ಆಯ್ತು, ಇದು ಸುಮಾರು 5 ವರ್ಷ ಆಯ್ತು ತೋಟಕ್ಕೆ. ಈ ವರ್ಷ ಆಗೋಗ್ಬೋದು. ಮತ್ತು ಈ ಗೆಡ್ಡೆನ ಇನ್ನೊಂದು ಕಡೆ ಉಣ್ತೀವಿ ಫ್ರೆಂಡ್ಸ್ ನಾವು. ಪ್ರತಿದಿನ 366 ದಿನವೂ ಈ ಸುಗಂಧರಾಜ ಅನ್ನೋದು ರೈತನಿಗೆ ಎಷ್ಟೋ ಅಷ್ಟು ದಿನಕ್ಕೆ ಸಂಪಾದನೆ ತಂದು ಕೊಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ರೈತರು ರಾತ್ರಿ ಹಗಲು ಹಂಗೆ ಕಷ್ಟ ಬಿದ್ದು ಈ ಸುಗಂಧರಾಜನ ಬೆಳೀತಾರೆ. ಇದು ಬಿಡಿ, ಇದು ಚಿಂತಾಮಣಿ ಇವಾಗ ಒಳ್ಳೆ ಬೇಡಿಕೆ ಇದೆ ಶ್ರಾವಣದಲ್ಲಿ. ಇದು ಅದಷ್ಟು ಅದೇ ಹುಟ್ಟಿರೋದು, ನಾವೇನು ಇದನ್ನು ಹಾಕಿರಲಿಲ್ಲ. ಬೆಳಗ್ಗೆ ಟೈಮ್ ಕಷ್ಟ ಆಗುತ್ತೆ ಅಂತ ಈಗಲೇ ಬಿಡಿಸ್ಬಿಟ್ಟು ಸ್ವಲ್ಪ ತ್ಯಾವ ಬಟ್ಟೆ ಮಡಿಗಿಬಿಟ್ರೆ ಚಿಂತಾಮಣಿ ಹೂವನ್ನ ಬೆಳಗ್ಗೆ ಹಂಗೆ ಮಾರ್ಕೆಟ್ಗೆ ಕಳಿಸ್ಬೇಕು. ಇದರಿಂದ ಏನೋ ಒಂದು ಸುಮ್ಮನೆ ವೇಸ್ಟ್ ಆಗಬಾರ್ದು ತೋಟದಲ್ಲಿ ಅಂತ ದಿನನಿತ್ಯ ನಾವು ಫೋಟೋಗೆ ಹಾಕೋಕ್ಕಾಗಲ್ಲ. ವೇಸ್ಟ್ ಆಗಬಾರ್ದು ಅಂತ ನಾವು ಬಿಡಿಸ್ಬಿಟ್ಟು ಡೈಲಿ ಮಂಡಿಗೆ ಹಾಕ್ತೀವಿ. ಮತ್ತು ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ಓಕೆ, ಬಾಯ್.